ತಮಗೆ ಗೊತ್ತಿರೋ ಹಾಗೆ ಬೆಳಗಾವಿ ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಬೆಳಗಾವಿ ಸಿಟಿಯಲ್ಲಿ ಸೋಮವಾರ ದಿನಾಂಕ 16 ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ನಾವು ರಾಜ್ಯ ಮಹಿಳಾ ಮೋರ್ಚಾ ವತಿಯಿಂದ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರನ್ ಅವರ ಒಂದು ಸೂಚನೆಯಂತೆ ಹಾಗೆ ನಮ್ಮ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಸಿ ಮಂಜುಳಾ ಅವರು ಹಾಗೂ ಎಲ್ಲ ನಮ್ಮ ನಾಯಕರು ಆರ್ ಅಶೋಕರು ಆಗಿರ್ಬೋದು, ಚಲವಾದ್ ನಾರಾಯಣ ಸ್ವಾಮಿ, ಹಾಗೆ ಇಲ್ಲಿ ಇರುವಂಥ ಎಲ್ಲ ನಮ್ಮ ಶಾಸಕರು ಮತ್ತೆ ಎಲ್ಲ ಮಾಜಿ ಸಚಿವರುಗಳು ಸೇರಿ ಎಲ್ಲರ ಮುಖಂಡತ್ವದಲ್ಲಿ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಇಲ್ಲಿ ನಾವು ಸೋಮವಾರ ದಿನ ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಈ ಸರ್ಕಾರ ಬಂದಾದ್ಮೇಲೆ ಮಹಿಳೆಯರನ್ನ ಒಂದು ಮುಖ್ಯವಾಗಿ ಇಟ್ಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಈ ಸರ್ಕಾರ ಬಂದಾದ್ಮೇಲೆ ಅವರು ಈಗ ಮೊನ್ನೆ ನಡೆದಂತಹ ಬಳ್ಳಾರಿಯಲ್ಲಿ ಸರಣಿಯ ಬಾಣಂತಿಯರ ಸಾವಾಯಿತು. ಸುಮಾರು 52 ಅವತ್ತು ಒಂದು ದಿನದಲ್ಲಿ ಡೆಲಿವರಿ ಆದ್ರೆ ಸುಮಾರು 7 ಜನ ಇವತ್ತು ಮಹಿಳೆಯರು ಬಾಣಂತಿಯರು ಇವತ್ತು ಸಾವನ್ನ ಅಪ್ಪಿದ್ದಾರೆ. ಹಾಗೆ ನಾವು ಇಲ್ಲಿ ಬೆಳಗಾವಲ್ಲಿ ನೋಡ್ಬೇಕು ಅಂತಂದ್ರೆ ನಾವು ಸುಮಾರು 8 ದಿನದಿಂದ ಒಂದು 6 ತಿಂಗಳದ ರಿಪೋರ್ಟ್ ತರಿಸ್ಕೊಂಡಾಗ 8 ಬಾಣಂತಿಯರು ಮತ್ತೆ ಶಿಶು ಮರಣವು ಒಂದು 188 ಶಿಶು ಮರಣ ಆಗಿದೆ. ಇಡೀ ರಾಜ್ಯಾದ್ಯಂತ ಸುಮಾರು 75 ಬಾಣಂತಿಯರು ಮತ್ತೆ 322 ಶಿಶು ಮರಣಗಳು ಆಗಿದಾವು. ಹೀಗಾಗಿ ಈ ಸುರಕ್ಷತೆಯ ಮತ್ತು ಸಾಕಷ್ಟು ಮಹಿಳೆಯರಿಗೆ ಈ ಸರ್ಕಾರದಲ್ಲಿ ಸುರಕ್ಷತೆ ಇಲ್ಲ. ಇಲ್ಲಿ ನಡೆದಂತಹ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಆಗಿರ್ಬೋದು, ಹಾಗೆ ಹಾವೇರಿಯಲ್ಲಿ ನಡೆದಂತ ಒಂದು ದೌರ್ಜನ್ಯ ಆಗಿರ್ಬೋದು, ಇಲ್ಲಿವರೆಗೂ ಅವ್ರು ಏನ್ ಮಾಡಿದ್ದಾರೆ ಅಂತ ಒಂದು ರಿಪೋರ್ಟಿಂಗ್ ಇಲ್ಲ. ಆಮೇಲೆ ಈ ಸರ್ಕಾರದಲ್ಲಿ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಆ ಯೋಜನೆಗಳನ್ನ ನಾವು ಸ್ವಾಗತಿಸ್ತೀವಿ. ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅದು ಗೃಹಲಕ್ಷ್ಮಿ ಯೋಜನೆ BPL ಕಾರ್ಡ್ಲಿಂದ ಕೊಡ್ತಾ ಇರೋದ್ರಿಂದ ಇವತ್ತು ಅದನ್ನ ನಿಭಾಯಿಸಕ್ಕೆ ಆಗ್ದೇನೆ ಇವತ್ತು BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಇವತ್ತು ಶಕ್ತಿ ಯೋಜನೆಯಿಂದ ಬಸ್ಗಳಿಂದ ಇವತ್ತು ಶಕ್ತಿ ಯೋಜನೆ ಇದೆ ಅಂತಂದ್ಮೇಲೆ ಹೆಣ್ಮಕ್ಳು ಅದನ್ನ ಬಳಸ್ಕೊಳ್ಳೋದು ಸಹಜ. ಆದ್ರೆ ಇವತ್ತು ಬಳಸ್ಕೊಂಡಿರುವಂತ ಹೆಣ್ಮಕ್ಳಿಗೆ ಯಾವ ರೀತಿ ಇವತ್ತು ಅನಾಹುತಗಳು ಆಗ್ತಾ ಇದೇವೆ ಅಂತ ಹೇಳಿ ಇವತ್ತು ನೀವು ನೋಡ್ತಿರ್ಬೋದು. ಬಸ್ಗಳಲ್ಲಿ ನಮಗೇನು ವಿದ್ಯಾರ್ಥಿಗಳು ಹೋಗ್ತಾ ಇದೀವಿ, ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅವಕಾಶಗಳಿಲ್ಲ. ದಿನ ಬೆಳಗಾದ್ರೆ ನೌಕರಿಗಳನ್ನ ಏನ್ ಮಾಡ್ತಾರೆ, ನೌಕರಿಗೆ ಹೋಗಿರುವಂತ ಅವಕಾಶ ಇಲ್ಲ. ಶಕ್ತಿ ಯೋಜನೆಯಲ್ಲಿ ಓಡಾಡುವಂತ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇವತ್ತು ಮೊನ್ನೆ ಹಾವೇರಿಯಲ್ಲಿ ಒಂದು ಬೇಕಿದ್ರೆ ತೋರಿಸ್ತೇನೆ, ಆ ಯೋಜನೆಗಳನ್ನ ಸಮರ್ಪಣೆ ತಗೊಂಡು ಇವತ್ತು 2 ಆಕೆ ಕಾಲ್ ಮೇಲೆ ಹತ್ತಿ ಇವತ್ತು 2 ಮಹಿಳೆ ತಗೊಂಡಿದ್ದ. ತುಂಬಾ ಕುಟುಂಬದಿಂದಲೇ ಇರುವಂತ ಇಂಥ ಅನಾಹುತಗಳು. ಆಮೇಲೆ ಒಬ್ಬ ಲಕ್ಷ್ಮೇಶ್ವರ ಮುಂಡರಗಿ ತಾಲೂಕಿನ ಇರೋ ಹುಡುಗ ಇವತ್ತು ಒಬ್ಬ ವಿದ್ಯಾರ್ಥಿನಿ ಸಾವಾಗಿದೆ. ಹಾವೇರಿಯಲ್ಲಿ ಹಾನಗಲ್ ತಾಲೂಕಿಂತ ಮೊದಲೇ ಈ ಶಕ್ತಿ ಯೋಜನೆ ಜಾರಿಗೆ ಆದ ನಂತರನೇ ಒಂದು ಜಿಲ್ಲಾದ್ ಮಾತ್ರ ಹೇಳೋದು ಒಂದು ವಿದ್ಯಾರ್ಥಿನಿ ಸಾವಾಯ್ತು ಇವತ್ತು. ಹೀಗೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ತಗೊಂಡು ಹೋದಾಗನು ಕೂಡ ಇದರಿಂದ ಎಷ್ಟು ಅನಾಹುತಗಳಾಗಿದ್ದಾವ ಅನ್ನೋದನ್ನು ಕೂಡ ನಾವು ಇವತ್ತೇ ಸರ್ಕಾರವನ್ನು ಎಚ್ಚರಿಸಬೇಕಾಗಿದೆ. ಮುಖ್ಯವಾಗಿ ಇವನ್ನೆಲ್ಲವನ್ನು ಖಂಡಿಸಿ ನಾವು ಇಡೀ ರಾಜ್ಯದ ಮಹಿಳೆಯರು ಇವತ್ತು ಸೋಮವಾರ ದಿನ ಇಲ್ಲಿ ನಾವು ಮಾಲಿನಿ ಸಿಟಿ ಯಡಿಯೂರಪ್ಪ ಮಾರ್ಗದೊಳಗೆ ಸೇರಿ ಸುವರ್ಣಸೌಧವನ್ನ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ಎಲ್ಲರೂ ಇವತ್ತು ನಮ್ಮ ಸುಭಾಷ್ ಪಾಟೀಲ್ ನಮ್ಮ ಅಧ್ಯಕ್ಷ ಇದ್ದಾರೆ. ನಮ್ಮ ಇಲ್ಲ 2 ಜಿಲ್ಲಾದು ಮಹಿಳಾ ಮೋರ್ಚಾ ಈ ಬೆಳಗಾವಿ ಗ್ರಾಮಾಂತರ ಮತ್ತು ಬೆಳಗಾವಿ ಸಿಟಿ ಅವರು ಅಧ್ಯಕ್ಷ ಇದ್ದಾರೆ. ಇಲ್ಲಿ ನಮ್ಮ ಮಹಿಳಾ ಮೋರ್ಚಾ ರಾಜ್ಯ ಪದಾಧಿಕಾರಿಗಳಿದ್ದಾರೆ, ಸೀನಿಯರ್ಸ್ ಎಲ್ಲ ನಾವು ಮುಖಂಡರತ್ವ ಜೊಲ್ಲೆ ಮೇಡಮ್ ಎಲ್ಲ ಮುಖಂಡರತ್ವ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊತಾ ಇದ್ದೀವಿ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಮಹಿಳೆಯರು ಭಾಗವಹಿಸ್ತಾ ಇದ್ದೀವಿ. ಬೆಳಿಗ್ಗೆ 10 ಗಂಟೆಗೆ ಸೋಮವಾರ ದಿನ. ಸಾಕಷ್ಟು ದಿನ ಪ್ರಯಾಣ ಮಾಡ್ತೀನಿ ಸರ್. ಸಮಸ್ಯೆಗಳು ಅಂತಂದ್ರೆ ಯೋಜನೆ ಇದೆ ಅಂದ್ಮೇಲೆ ಹೆಣ್ಮಕ್ಳು ಓಡಾಡೋದು ಸಹಜ, ಅದು ತಗೊಳ್ಳೋದು ಸಹಜ, ನಾವು ಸ್ವಾಗತಿಸ್ತೇವೆ. ಅದಕ್ಕೆ ವ್ಯವಸ್ಥೆಗಳು ಬೇರೆ ಇರ್ಬೇಕಲ್ಲ ಸರ್. ಆ ಫ್ರೀ ಬಸ್ಗಳಂದ್ರೆ ಬಸ್ಸಿನ ಸಂಖ್ಯೆಗಳನ್ನ ಹೆಚ್ಚಿಗೆ ಮಾಡ್ಬೇಕಲ್ಲ. ನಾವು ಪ್ರತಿ ಒಂದು ಹೋರಾಟದಲ್ಲಿ ಆ ಸಬ್ಜೆಕ್ಟ್ ತಗೋತಾ ಇದೀವಿ ಸರ್. ಸಾಕಷ್ಟು ಹೋರಾಟಗಳನ್ನ ಮಾಡಿದೀವಿ, ಸಾಕಷ್ಟು ಹೋರಾಟ ಮಾಡಿದಾಗೂ ಅದನ್ನೇ ಆ ವಿಷಯವನ್ನ ನಾವು ತಗೋತಾ ಇದೀವಿ. ನಾವು
ಅನಾನುಕೂಲಗಳಾದಾಗ ಜೀವನಕ್ಕೆ ಅನಾನುಕೂಲಗಳು ಆಗ್ಬಾರ್ದು ಸರ್. ಇವತ್ತು ಹೇಳ್ತೇನೆ, ನೀವು ಜೀವನಕ್ಕೆ ಅನಾನುಕೂಲಗಳು ಆಗ್ಬಾರ್ದು. ಇವತ್ತು ಯಾಕೆ ಮಾಡಿಲ್ಲ ಸರ್? ನಾವು ಸುಮಾರು ಸತೆ ಮಾಡಿದ್ದೇವೆ. ಇವತ್ತು ಹೋರಾಟಗಳನ್ನ ಸುಮಾರು ಸತೆ ಮಾಡಿದ್ದೇವೆ ನಾವು. ನಿಮ್ಮಲ್ಲಿ ಇದನ್ನ ಒಂಟುಮುರಿಯನ್ನ ಆಗಿರುವಂತ ಮಹಿಳೆ ದೌರ್ಜನ್ಯ ಖಂಡಿಸಿ ಹೋದ ಪ್ರತಿ ಸತೆಯಲ್ಲೂ ಜಿಲ್ಲಾದ್ಯಂತ ಹೋರಾಟಗಳನ್ನ ಮಾಡ್ತಾ ಇದ್ವಿ. ಹಾಗೇನಿಲ್ಲ, ಅಧಿವೇಶನ ಸಂಬಂಧ ಅಂತ ಇಲ್ಲ. ಈಗ ಸರಣಿ ಸಾವು ಆಗಿರೋದು ಎಷ್ಟು ದಿನ ಆಯ್ತು ಬಳ್ಳಾರಿಯಲ್ಲಿ. ಅಲ್ಲಿ ಹೋಗಿ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ನಾವು ಶ್ರೀರಾಮುಲು ಧರಣಿ ಕುತ್ಕೊಂಡಿದ್ರು. ನಮ್ಮ ಮಹಿಳಾ ಮೋರ್ಚಾ ಟೀಮ್ ಅಲ್ಲಿ ಹೋಗಿ ಭಾಗವಹಿಸಿ ನೆಕ್ಸ್ಟ್ ಇಲ್ಲಿ ಬಂದಿರೋದು, ಇಲ್ಲಿ ಇವತ್ತು ಹೋರಾಟ ಮಾಡ್ತಾ ಇರೋದು. ಅಲ್ಲ, ನಾವು ಹೋಗಿ ಬಂದಾದ್ಮೇಲೆ ಇವತ್ತಿನ ಇಲ್ಲಿರು ಇನ್ನೂ ಒಂದು ಮುಖ್ಯವಾಗಿ ಮರ್ತಿದ್ದೇನೆ ಸರ್ ನಾನು. ಯಾಕಂದ್ರೆ ಇಲ್ಲಿ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವತ್ತಿದ್ದಾರೆ. ಅವರು ಒಂದು ದಿನನಾದ್ರೂ ಬಳ್ಳಾರಿಗೆ ವಿಸಿಟ್ ಕೊಟ್ರ ಅಥವಾ ಇಲ್ಲಿ ಯಾವ್ದಾದ್ರು ಆಸ್ಪತ್ರೆಗಳಿಗೆ ವಿಸಿಟ್ ಕೊಟ್ರ? ಕೊಟ್ಟಾದ್ಮೇಲೆ ವಿಸಿಟ್ ಕೊಡ್ತಾ ಇದ್ದಾರೆ. ನಾವು ಅವರ ಸಚಿವರನ್ನೇನು ಭೇಟಿಯಾಗೋ ಅವಶ್ಯಕತೆ ಇಲ್ಲ. ಸೊ ನಾವು ಸರ್ಕಾರದಿಂದ ನಾವು ಪ್ರತಿಭಟನೆ ಮಾಡಿ, ಸರ್ಕಾರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ನಾವು ಇದು ಕೊಡ್ತಾ ಇದೀವಿ ಅಷ್ಟೇ. ಯೋಜನೆಗಳ ಬಗ್ಗೆ ಕರ್ನಾಟಕದಲ್ಲಿ ಇಲ್ಲ, ಪ್ರಚಾರ ನಾವ್ ಹೇಳ್ತಾ ಇರೋದು ಜೀವಕ್ಕೆ ಹಾನಿ ಆಗುವಂತ ಯೋಜನೆ. ಅಂದ್ರೆ ಇವ ನಾವ್ ಕೊಡ್ತಾ ಇರೋದು ಶಕ್ತಿ ಯೋಜನೆ ಮಾಡಿದ್ರಲ್ಲ, ಬಸ್ ಫೆಸಿಲಿಟಿ ಜಾಸ್ತಿ ಮಾಡಿ ನಾವು ಕೇಳ್ತಾ ಇರೋದು ಅದು. ನೀವು ಯೋಜನೆಗಳು ನೀವು ಫ್ರೀ ಕೊಡ್ತಿದ್ದೀರಿ ಅಂದ್ಮೇಲೆ ಅದನ್ನ ವೈಜ್ಞಾನಿಕವಾಗಿ ಅದನ್ನ ಕರೆಕ್ಟ್ ಆಗಿ ಏನ್ ಬೇಕೋ ಅದ್ರ BPL ಕಾರ್ಡ್ ರದ್ದು ಮಾಡೋದಲ್ಲ, ನಾವು ಕೊಡ್ಬೇಕು ಆಗುತ್ತೆ ಅಂತ ರದ್ದು ಮಾಡೋದಲ್ಲ. ಅದನ್ನ ಇಟ್ಕೊಂಡು ಆ ಮಾನದಂಡದೊಳಗೆ ಇಟ್ಕೊಂಡು ನೀವು ಕೊಡಿ ಅಂತ ನಾವು ಕೇಳ್ತಾ ಇರೋದು. ಕೊಡೋ ತಪ್ಪಲ್ಲ, ನಾವು ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಅನುಷ್ಠಾನದಲ್ಲಿ ಬದಲಾವಣೆ